ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಘನಗಳು ಮತ್ತು ಘನಮೂಲಗಳು ಈ ಪಾಠದ ಲೆಕ್ಕವನ್ನ ಬಿಡಿಸೋಣ. ಪ್ರಶ್ನೆ ಹೇಗಿದೆ ನೋಡಿ. ಕೆಳಗಿನ ಸಂಖ್ಯೆಗಳ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಯ ಘನಮೂಲವನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಯಾವ ರೀತಿಯಾಗಿ ಅಂದ್ರೆ ಅವಿಭಾಜ್ಯ ಅಪವರ್ತನಗಳು. ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಅಂತ ನಾವು ಯಾವ್ದಕ್ಕಂತ ಅಂದ್ರೆ ಆ ಸಂಖ್ಯೆಗಳು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಾ ಇರಬೇಕು. ಅಂತ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ 2, 3, 5, 7, 11, 13 ಇವುಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಕರಿತಾ ಇದ್ದೀವಿ. ಅವುಗಳನ್ನು ಉಪಯೋಗಿಸಿಕೊಂಡು ನಾವು ಈ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಈಗ ಈ ಸಂಖ್ಯೆಯನ್ನು ಬರ್ಕೊಳ್ಳೋಣ. 91,125. ನೋಡಿ, ಬಿಡಿ ಸ್ಥಾನದಲ್ಲಿ 5 ಇದೆ ಅಂದಾಗ ಈ ಸಂಖ್ಯೆ ಯಾವ್ದ್ರಿಂದ ಭಾಗ ಹೋಗ್ತಾ ಇದೆ? 5ರಿಂದ ಭಾಗ ಹೋಗ್ತಾ ಇದೆ ಅಂತೇಳಿ ನಮ್ಗೆ ಕೇಳ್ತಾ ಇದೆ. ಹಾಗಾದ್ರೆ ಇದನ್ನ 5ರಿಂದ ಭಾಗಿಸೋಣ. 5 ಒಂದ್ಲೆ 5, 9ರಲ್ಲಿ 5 ಹೋದ್ರೆ 4 ಉಳಿತು, 41 ಆಯ್ತು. 5 ಎಂಟ್ಲೆ 40, 1 ಉಳಿತು, 11 ಆಯ್ತು. ಹೌದಾ? 5 ಎರಡ್ಲೆ 10, 1 ಉಳಿತು, 12 ಆಯ್ತು. ಮತ್ತೆ 5 ಎರಡ್ಲೆ 10, ಎಷ್ಟು ಉಳಿತು? 2 ಉಳಿತು. 5 ಇದೆ, 25 ಆಗ್ತಾ ಇದೆ. 5 ಐದ್ಲೆ 25. ಮತ್ತೆ ಬಿಡಿ ಸ್ಥಾನದಲ್ಲಿ 5 ಬಂತು. ಮತ್ತೆ 5ರಿಂದ ಭಾಗಿಸೋಣ. 5 ಮೂರ್ಲೆ 15, 18ರಲ್ಲಿ 15 ಕಳೆದಾಗ 3 ಉಳಿತು, 32 ಆಗ್ತಾ ಇದೆ. 5 ಆರ್ಲೆ 30, 2 ಉಳಿತು, 22. 5 ನಾಲ್ಕಲೆ 20, 2 ಉಳಿತು, 25 ಆಗ್ತಾ ಇದೆ. ಮತ್ತೆ 5 ಐದ್ಲೆ 25. ಮತ್ತೆ ಬಿಡಿ ಸ್ಥಾನದಲ್ಲಿ 5 ಬಂದಿದೆ. ಮತ್ತೆ 5ರಿಂದ ಭಾಗಿಸೋಣ. ನೋಡಿ, 36. 5ರ ಮಗ್ಗಿಯಲ್ಲಿ 36ಕ್ಕಿಂತ ಕಡಿಮೆ ಸಂಖ್ಯೆ ಯಾವ್ದಂದ್ರೆ 35. 5 7ಲೆ 5 7 35, 1 ಉಳಿತು, 14 ಆಯ್ತು. ಹೌದಾ? 5 ಎರಡ್ಲೆ 10, 4 ಉಳಿತು, 45 ಆಯ್ತು. 5 9ಲೆ. ಹೌದಾ? ಈಗ ನೋಡಿ, ಈಗ ಬಿಡಿ ಸ್ಥಾನದಲ್ಲಿ ಏನ್ ಬಂದಿದೆ? 9 ಬಂದಿದೆ. ಹಾಗಾದ್ರೆ ಇದು ಇನ್ ನೆಕ್ಸ್ಟ್ ಸಂಖ್ಯೆ ಇದು 5ರಿಂದ ಭಾಗ ಹೋಗಲ್ಲ. ಹಾಗಾದ್ರೆ ಯಾವ ಸಂಖ್ಯೆ ಅಂತ ವಿಚಾರ ಮಾಡಿದಾಗ 3ರಿಂದ ಭಾಗ ಹೋಗ್ತಾ ಇದೆ. 3ರಿಂದ ಭಾಗ ಹೋಗ್ತಾ ಇದೆ. 3 ಎರಡ್ಲೆ 6, 7ರಲ್ಲಿ 6 ಕಳೆದಾಗ 1 ಉಳಿತು. ಎಷ್ಟಾಯ್ತು? 12 ಆಯ್ತು. 3 ನಾಲ್ಕಲೆ 12, 3 ಮೂರ್ಲೆ 9. ಮತ್ತೆ 3ರಿಂದ ಭಾಗಿಸೋಣ. 3 ಎಂಟ್ಲೆ 24, 3 ಒಂದ್ಲೆ 3. ಮತ್ತೆ 3ರಿಂದ 3 ಎರಡ್ಲೆ 6, 8ರಲ್ಲಿ 6ನ್ನ ಕಳೆದಾಗ 2 ಉಳಿತು, 21 ಆಯ್ತು. 3 7ಲೆ. ಮತ್ತೆ 3ರಿಂದ ಭಾಗಿಸಿದಾಗ 3 9ಲೆ. ಮತ್ತೆ 3ರಿಂದ 3 ಮೂರ್ಲೆ, ಆಮೇಲೆ 3 1ಲೆ. ಹೌದಾ? ಅಂದ್ರೆ ಈ ಲೆಕ್ಕವನ್ನ ನಾವು ಕೊನೆಯಲ್ಲಿ 1 ಬರೋವರೆಗೂ ಈ ಲೆಕ್ಕವನ್ನ ಹಾಗೆ ಬಿಡಿಸ್ತಾ ಹೋಗ್ಬೇಕು. ಈಗ ಇಲ್ಲಿ ಬಂದಂತಹ ಸಂಖ್ಯೆಗಳೇನಾಗಿದ್ದಾವೆ? ಅವಿಭಾಜ್ಯ ಅಪವರ್ತನಗಳು. ಹಾಗಾದ್ರೆ ಇವುಗಳನ್ನ ಈ ರೀತಿಯಾಗಿ ಬರ್ಕೋಬೇಕು. 5 ಎಷ್ಟು ಸಲ ಇದೆ ನೋಡಿ? 3 ಸಲ ಇದೆ. 1 2 3. ಹೌದಾ? 5 ಗುಣಿಸು 5 ಗುಣಿಸು 5 ಈ ರೀತಿಯಾಗಿ ಬರ್ಕೋಬೇಕು. ಅದೇ ರೀತಿಯಲ್ಲಿ 3 1 2 3 4 5 6 ಸಲ ಇದೆ. 1 2 3. ಹೌದಾ? 3 ಗುಣಿಸು 3 ಗುಣಿಸು 3. ಅದೇ ರೀತಿಯಲ್ಲಿ ಮತ್ತೆ 3 ಸಲ ಇದೆ. 3 ಗುಣಿಸು 3 ಗುಣಿಸು 3. ಈಗ 3ರ ಗುಂಪನ್ನು ಮಾಡಬೇಕು. 3 ಸಂಖ್ಯೆಗಳ ಗುಂಪು. ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು. ಪ್ರತಿಯೊಂದು ಗುಂಪಿನಿಂದ ಒಂದೊಂದು ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ಈ ಗುಂಪಿನಿಂದ 5. ಹೌದಾ? ಈ ಗುಂಪಿನಿಂದ 3, ಈ ಗುಂಪಿನಿಂದ 3. ಹಾಗಾದ್ರೆ ನೋಡಿ, 5 ಮೂರ್ಲೆ 15, 15 ಮೂರ್ಲೆ 45. ಹೌದು? ಹಾಗಾದ್ರೆ 91,125ರ ಘನಮೂಲ ಎಷ್ಟಾಗ್ತಾ ಇದೆ? 45 ಆಗ್ತಾ ಇದೆ. ಆದ್ದರಿಂದ 91,125 ಈ ಸಂಖ್ಯೆಯ ಘನಮೂಲ
ಘನಮೂಲ ಇಸ್ಕೊಟ್ಟು 45 ಅಂತೇಳಿ ಕಂಡುಹಿಡಿದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.